ಇವಾಗ ಕೆಲವೊಬ್ಬರಿಗೆ ಎಂಬ್ರಾಯ್ಡ್ರಿ ತಗೊಳ್ಳೋಕೆ ಇಷ್ಟ ಇರುತ್ತೆ, ಬಟ್ ಸ್ವಲ್ಪ ಬಜೆಟ್ ಲೋ ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂತಂದಾಗ ಇದು ಬಂದ್ಬಿಟ್ಟು ನಮಗೆ ನೆವರ್ ಎಂಡೆಡ್ ಟ್ರೆಂಡ್ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಯೂಶ್ವಲಿ ಏನಿಲ್ಲ ಅಂದರೆ ನಮಗೆ ಟ್ರೆಂಡಿ ಆಗಿರೋ ಕ್ಲಾತ್ಸ್ ಬೇಕೇ ಬೇಕು ಡೈಲಿ ಕ್ಯಾಶುವಲ್ ವೇರ್ಗೆ. ಲೇಟೆಸ್ಟ್ ಆಗಿ ಇವಾಗ ಲೂಪಿಂಗ್ ಡಿವೈಸ್ ಅಂತ ಬಂದಿದೆ. ಇದು ಬಂದ್ಬಿಟ್ಟು ಲೇಟೆಸ್ಟ್ ಎಂಬ್ರಾಯ್ಡ್ರಿ. ನೀವೇ ಕೇಳಿದ್ರಲ್ವ ಅವಾಗಲೇ ಯಾವ ಫ್ಯಾಬ್ರಿಕಲ್ಲಿ ಮಾಡೋದು. ಇದು ನೋಡಿ ತಿನ್ನು ಫ್ಯಾಬ್ರಿಕ್, ತುಂಬ ಲೆನಿನ್ ಮೆಟೀರಿಯಲಲ್ಲಿ ಮಾಡಿರೋದು. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ರೇಖಾ ಅಂತ. ರೇಖಾ ಅವರು. ಮೇಡಮ್ ಶಾಪ್ ನೇಮ್ ಏನಿದೆ ಮತ್ತು ಇನ್ನು ಶಾಪ್ ಎಲ್ಲಿ ಲೊಕೇಟ್ ಆಗಿದೆ? ಶಾಪ್ ನೇಮ್ ಬಂದ್ಬಿಟ್ಟು ಮಧು ಸಿವಿಂಗ್ ಮಷಿನ್ ಸೇಲ್ಸ್ ಆ್ಯಂಡ್ ಸರ್ವಿಸಿಂಗ್ ಸೆಂಟರ್ ಅಂತ. ನಮ್ಮದು ಶಾಪ್ ಲೊಕೇಟೆಡ್ ಬಂದ್ಬಿಟ್ಟು ರಾಜಾಜಿನಗರ್ ಪ್ರಸನ್ನ ಥಿಯೇಟರ್ ಅಂತ ಸರ್. ಓಕೆ ಫೈನ್. ಮೇಡಮ್ ಇವತ್ತು ಯಾವ ಒಂದು ಮಿಷಿನ್ನ ತೋರಿಸ್ತಾ ಇದ್ದೀರಾ? ಇವಾಗ ಬಂದ್ಬಿಟ್ಟು ಮೇನ್ HSW 5G ಅಂತ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಇವಾಗ ಇನ್ನೊಂದು TTD ಅಂತ ಬಂದಿದೆ HSW ಅಲ್ಲೇ. ಇದು ಬಂದ್ಬಿಟ್ಟು ಬೇಸಿಕ್ ಮಾಡಲ್. ಇದು TTD ಬಂದ್ಬಿಟ್ಟು ಇದೆಲ್ಲ ನ್ಯೂ ವರ್ಷನ್ ಬಂದಿದೆ. ನ್ಯೂ ಸಾಫ್ಟ್ವೇರ್, ಟಾಪ್ ವಿಸ್ಡಮ್ ಸಾಫ್ಟ್ವೇರ್ ಅವೈಲೇಬಿಲಿಟಿ ಇದೆ ಇದರಲ್ಲಿ. ಓಕೆ. ಇದು ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ 2,80,000 ಇಂದ ಸ್ಟಾರ್ಟ್ ಆಗುತ್ತೆ TTD. ಇದರಲ್ಲಿ ಸಾಫ್ಟ್ವೇರ್ ಬೇರೆ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು 5G ಫೀಚರ್ಸ್. 5G ಬೇಕು, 5G ಆದರೆ ನಿಮಗೆ 3,25,000 ಇಂದ ಸ್ಟಾರ್ಟ್ ಆಗುತ್ತೆ ಮಷೀನು. 5G ಫೀಚರ್ಸ್ TTD ಬರಲ್ಲ. ಓಕೆ. ಸೊ ಫೀಚರ್ಸ್ ಒಂದೇ ಚೇಂಜ್ ಇರುತ್ತೆ, ಬಟ್ ಎರಡು ಬಂದ್ಬಿಟ್ಟು HSW ಕಂಪ್ನಿಯಿಂದ. ಓಕೆ. ಸೊ ಮೇಜರ್ ಏನಂತ ವ್ಯತ್ಯಾಸ ಬರುತ್ತೆ ಮೇಡಮ್ ಎರಡರಲ್ಲಿ? ಆಪರೇಟಿಂಗ್ ಸಾಫ್ಟ್ವೇರ್ ಮತ್ತು ಫೀಚರ್ಸ್ ಚೇಂಜ್ ಆಗುತ್ತೆ. 5G ಫೀಚರ್ಸು TTD ಬರಲ್ಲ, TTD ಫೀಚರ್ಸು 5G ಬರಲ್ಲ. ಸೊ ಇವಾಗ ಏನಂಗ ಇವಾಗ ಕೆಲವೊಬ್ಬರಿಗೆ ಎಂಬ್ರಾಯ್ಡ್ರಿ ತಗೊಳ್ಳೋಕೆ ಇಷ್ಟ ಇರುತ್ತೆ, ಬಟ್ ಸ್ವಲ್ಪ ಬಜೆಟ್ ಲೋ ಬಜೆಟಲ್ಲಿ ನೋಡ್ತಾ ಇದ್ದೀನಿ ಅಂತಂದಾಗ ಅವರಿಗೆ TTD ನಾವು ಸಜೆಸ್ಟ್ ಮಾಡ್ತೀವಿ. TTDನೂ HSW ಕಂಪ್ನಿದೇ ಆಗಿರೋದ್ರಿಂದ ಸೊ ಅವ್ರು ಯಾವುದೇ ಭಯ ಇಲ್ದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಇರುತ್ತೆ, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿದಿರುತ್ತೆ, ವಾರಂಟಿ ಸರ್ವಿಸಲ್ಲೇ ಇರುತ್ತೆ. ಸೊ ಅವರು ಬೈ ಮಾಡ್ಬೋದು. 5G ಫೀಚರ್ಸ್ ಬೇಕು ಅಂತಂದರೆ ನಿಮಗೆ HSW 5G ಅಂತ ಬರುತ್ತೆ. ಇದರಲ್ಲಿ ನಿಮಗೆ 5G ಫೀಚರ್ಸ್ ಎಲ್ಲ ಅವೈಲೇಬಲ್ ಇದೆ. ಓಕೆ. 5G ಫೀಚರ್ಸ್ ಅಂದರೆ ಏನು ಮೇಡಮ್? ಮೇಜರ್ ಆಗಿ 5G ಅಂದರೆ ಅದರಲ್ಲಿ 5G ಫೀಚರ್ಸ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಕಾಂಬಿನೇಷನ್ ಬರುತ್ತೆ. ಇವಾಗ ನೋಡಿ ಇಲ್ಲಿ ಇರೋ ಕಲರ್ಸ್ ನಿಮಗೆ ಬ್ಯಾಕ್ಗ್ರೌಂಡ್ ಗ್ರೀನ್ ಇದೆ, ನಂಗೆ ರೆಡ್ ಬೇಕು ಅಂದರೆ ರೆಡ್ ಮಾಡ್ಕೋತೀವಿ. ಸೊ ಇದರಲ್ಲಿ ನಮಗೆ ಕಲರ್ಸ್ ಯಾವ್ದು ಬೇಕಾದ್ರೂ ಚೇಂಜಸ್ ಮಾಡಿಕೊಂಡ್ರೆ ನಮಗೆ ಬಿಫೋರ್ ಎಂಬ್ರಾಯ್ಡ್ರಿ ಡಿಸೈನ್ ಯಾವ ಥರ ಬರುತ್ತೆ ಅಂತ ಬಿಫೋರೇ ಗೊತ್ತಾಗ್ಬಿಡುತ್ತೆ. ಸೊ ಈ ಫ್ಯಾಬ್ರಿಕ್ಕಿಗೆ ಈ ಕಲರ್ ಕಾಂಬಿನೇಷನ್ ಕೊಟ್ಟರೆ ಎಂಬ್ರಾಯ್ಡ್ರಿ ಯಾವ ಥರ ಎಫೆಕ್ಟ್ ಇರುತ್ತೆ, ಯಾವ ಥರ ಫಿನಿಶಿಂಗ್ ಬರುತ್ತೆ ಏನು ಅಂತ ನಾವು ಇಲ್ಲೇ ನೋಡ್ಕೊ 5Gಯಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ನಿಮಗೆ ಇದು ಲೇಸರ್ ಪಾಯಿಂಟ್ ಬರುತ್ತೆ. ನಮಗೆ ಲೈಟ್ ಎಲ್ಲಿದೆ ಅಂತ ಇಂಡಿಕೇಟ್ ಆಗುತ್ತೆ, ಯಾವ ನೀಡೋ ಪೊಸಿಷನ್ ಎಲ್ಲಿದೆ ಅಂತ. ಅದು ಬಿಟ್ಟರೆ ನಿಮಗೆ 90 ಡಿಗ್ರಿ ಆ್ಯಂಗಲು, 8 ಫ್ರೇಮ್ ಡೈರೆಕ್ಷನ್ಸ್ ಬರುತ್ತೆ, ಹೋಮ್ ಪೊಸಿಷನ್, ಎಂಡ್ ಪೊಸಿಷನು. ಆಮೇಲೆ ಮೇನಲ್ಲಿ ಇದರಲ್ಲಿ ನಿಮಗೆ ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಟೆಕ್ಷನ್ ಬರುತ್ತೆ 5Gಯಲ್ಲಿ. 5G ಅಂತ ಬಂದಿರೋದು ಫೀಚರ್ಸ್ ಅಪ್ಗ್ರೇಡೆಡ್ ಆಗಿರೋದ್ರಿಂದ ನಾವು 5G ಅಂತ ಕೊಟ್ಟಿದ್ದೀವಿ. ನಿಮಗೆ ಎಂಬ್ರಾಯ್ಡ್ರಿ ಮಿಷಿನ್ ಯಾವುದೇ ಪರ್ಚೇಸ್ ಮಾಡಿದ್ರು ಡೋರ್ ಡೆಲಿವರಿ, ಡೋರ್ ಸರ್ವಿಸ್ ಇರುತ್ತೆ. 1 ವರ್ಷ ವಾರಂಟಿ ಇನ್ಕ್ಲೂಡಿಂಗ್ ಸ್ಪೇರ್ ಪಾರ್ಟ್ ಸರ್ವಿಸ್ ಫ್ರೀ ಇರುತ್ತೆ. ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಇದೆ. ಸೊ ಎಲ್ಲೇ ಬೇಕಂದ್ರೂ ನಾವು ಆನ್ಲೈನ್ ಆದ್ರೂ ಬುಕ್ ಮಾಡ್ಕೋಬಹುದು, ಇಲ್ಲ ಇಲ್ಲಿಗೆ ಬಂದು ನೋಡ್ತೀನಿ ಅಂದ್ರೂ ಇಲ್ಲಿ ಬಂದು ನೋಡ್ಕೊಂಡು ಅವರು ಡೆಮಾನ್ಸ್ಟ್ರೇಷನ್ ತಗೊಂಡು ಬುಕ್ಕಿಂಗ್ ಮಾಡಿಕೊಂಡ್ರೆ ಅವ್ರಿಗೆ ಫ್ರೀ ಡೆಲಿವರಿ ಇರುತ್ತೆ. ಅವ್ರಿಗೆ ಏನೇ ಡೌಟ್ಸ್ ಇದೆ ಸ್ಟಾರ್ಟಿಂಗ್ ಅವ್ರಿಗೆ 2 ಡೆಮೋಸ್ ಇರುತ್ತೆ. ಅವ್ರಿಗೆ ಡೋರ್ ಡೆಲಿವರಿ ಮನೆಗೆ ಹೋಗ್ಬಿಟ್ಟು ಮಿಷಿನ್ ಇನ್ಸ್ಟಾಲೇಷನ್ ಮಾಡಿ ಅಲ್ಲೇ ಕಂಪ್ಲೀಟ್ ಟ್ರೈನಿಂಗ್ ಕೊಟ್ಬಿಟ್ಟು ಬರ್ತೀವಿ. ಸೊ ಆಫ್ಟರ್ ದಟ್ ಏನಾದ್ರು ಡೌಟ್ ಇತ್ತು ಅಂದರೆ ಅವ್ರಿಗೆ ನಾವು ವಿಡಿಯೋ ಕಾಲಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ 1 ಇಯರ್ ವಾರಂಟಿ ಇರೋದ್ರಿಂದ ಕಂಪ್ಲೀಟ್ 1 ಇಯರ್ ವಾರಂಟಿ ಅವ್ರಿಗೆ ಡೋರ್ ಡೆಲಿವರಿ ಡೋರ್ ಸರ್ವಿಸೇ ಇರುತ್ತೆ ಅವ್ರಿಗೆ. ಇದರಲ್ಲಿ ಥ್ರೆಡ್ ಮೆನ್ಷನ್ ಆಗುತ್ತಾ? 12 ಥ್ರೆಡ್ ಇರುತ್ತೆ ಇದರಲ್ಲಿ ಬಂದ್ಬಿಟ್ಟು. HSW ಅಲ್ಲಿ ಮತ್ತು TTDಯಲ್ಲೂ 12 ಕಲರ್ಸ್ ಥ್ರೆಡ್ ಬರುತ್ತೆ. ಆಟೋಮೆಟಿಕ್ ನೀಡಲ್ಲಿ ಆಟೋ ಕಟಿಂಗ್ ಇರುತ್ತೆ. ಸೊ ಆಟೋ ಮ್ಯಾನ್ಯುವಲ್ 2 ಆಪ್ಷನ್ಸ್ ಇರುತ್ತೆ ಅವ್ರಿಗೆ. ಸೂಪರ್. ಮತ್ತೇನ ಟಾಪಲ್ಲಿ ಒಂದಷ್ಟು ಇದು ಬಂದ್ಬಿಟ್ಟು ಬೀಡ್ಸ್ ಡಿವೈಸು, ಸಿಲಿಂಡ್ರಿಕಲ್ ಬೀಡ್ಸ್. ಇದರಲ್ಲೂ ನಿಮ್ಗೆ ಡೆಕೋರೇಟಿವ್ ಪರ್ಪಸ್ ಹೋಗ್ತೀನಿ ಅಂದರೆ ಬೀಡ್ಸು, ಕಾರ್ಡಿಂಗು, ಸೀಕ್ವೆನ್ಸು, ಲೂಪಿಂಗ್ ಡಿವೈಸ್ ಈ ಥರ ಮಲ್ಟಿ ಆಪ್ಷನ್ಸ್ ಇರುತ್ತೆ. ಅದು ಅವ್ರು ಯಾವಾಗ ಬೇಕಂದ್ರೂ ಅಟ್ಯಾಚ್ ಮಾಡ್ಕೋಬೋದು. ಒಂದು ಮಷಿನ್ಗೆ 2 ಡಿವೈಸ್ ಮಾತ್ರ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ಅದು ಆಪ್ಷನಲ್ ಅಟ್ಯಾಚ್ಮೆಂಟ್ಸ್. ಸೂಪರ್. ಮತ್ತಿನ್ನು ಇದು ಯಾವ ಫ್ಯಾಬ್ರಿಕ್ನ ಬಳಸ್ಕೋಬೋದು ಇದಕ್ಕೆ? ಎಂಬ್ರಾಯ್ಡ್ರಿ ಅಂತ ಬಂದರೆ ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್ ಸ್ಟಿಚ್ ಮಾಡ್ಬೋದು. ನನ್ನ ಸ್ಯಾಂಪಲ್ಸ್ ತೋರಿಸ್ತೀನಿ. ಲೈಕ್ ನೆಟೆಡ್, ಆರ್ಗನ್ಜಾ, ಶಿಫಾನ್, ವೆಲ್ವೆಟ್, ಲೆದರ್, ಎನಿ ಕೈಂಡ್ ಆಫ್ ಫ್ಯಾಬ್ರಿಕಲ್ಲಿ ಮಾಡ್ಕೋಬೋದು. ಅವ್ರಿಗೆ ಪ್ರತಿಯೊಂದಕ್ಕೂ ಅವ್ರಿಗೆ ಫ್ರೇಮ್ಸ್ ಎಕ್ಸ್ಟ್ರಾ ಅಂತ ರೆಡಿ ಗಾರ್ಮೆಂಟ್ಸಲ್ಲೂ ಅವ್ರು ಎಂಬ್ರಾಯ್ಡ್ರಿ ಮಾಡ್ಕೋಬೋದು. ಅದು ಬಿಟ್ಟರೆ ಮೇನ್ ಆಗಿ ಇದರಲ್ಲಿ ಬ್ಲೌಸು, ಕುರ್ತಾ, ಸ್ಯಾರಿ, ಪಲ್ಲೂಸ್
ಆ ಥರ ಎಂಬ್ರಾಯ್ಡ್ರಿ ಮೇಜರಾಗಿ ಮಾಡ್ಕೋತಾರೆ. ಸೊ ಸ್ಟಿಚ್ಡ್ ಗಾರ್ಮೆಂಟ್ಸ್ ಮಾಡ್ಕೋಬೇಕು ಅಂದ್ರೆ ಅದರದ್ದೇ ಆದ ಗಾರ್ಮೆಂಟ್ ಫ್ರೇಮ್ ಅಂತ ಬೇರೆ ಬರುತ್ತೆ. ಆ ಫ್ರೇಮ್ಸ್ ನಾವು ಕೊಟ್ಟಿರ್ತೀವಿ. ಅದನ್ನು ಯೂಸ್ ಮಾಡಿಕೊಂಡವರು ಟಿ ಶರ್ಟು, ಪಾಕೆಟ್ ಎಂಬ್ರಾಯ್ಡ್ರಿ, ಲೋಗೋ, ಯೂನಿಫಾರ್ಮ್ಸು, ಹ್ಯಾಂಡ್ ಟವಲ್ಸ್, ಕರ್ಸಿಫ್ಸ್ ಮೇಲೂ ಅವ್ರು ಮಾಡ್ಕೋಬೋದು. ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್, ಎನಿ ಎಂಬ್ರಾಯ್ಡ್ರಿ ಇವರು ಮಾಡ್ಬೋದು. ಓಕೆ. ಇದನ್ನ ನಾವು ಎಲ್ಲೆಲ್ಲಿ ಎಲ್ಲ ಯೂಸ್ ಮಾಡ್ಬೋದು ಮೇಡಮ್? ಅಂದರೆ ಇದು ಗಾರ್ಮೆಂಟ್ಸ್ ಪರ್ಪಸ್ ಮಾತ್ರನಾ ಅಥವಾ ಸಣ್ಣ ಪುಟ್ಟ ಇವಾಗ ಬುಟಿಕಲ್ಲೂ ನಾವು ಬಳಸ್ಕೋಬೋದಾ ಇದನ್ನು? ಗಾರ್ಮೆಂಟ್ಸಲ್ಲಿ ಮಾಡ್ತಾ ಇದ್ದಾರೆ. ಅವ್ರದ್ದು ಬ್ರ್ಯಾಂಡೆಡ್ ಲೋಗೋಸ್ R&Dಗೆ ಯೂಸ್ ಮಾಡ್ತಾರೆ. ಆಮೇಲೆ ಅವರು ಗಾರ್ಮೆಂಟ್ ಸೆಕ್ಷನ್ಗೆ. ಅದು ಬಿಟ್ಟರೆ ಬೊಟಿಕ್ಸ್ ತುಂಬ ಯೂಸ್ ಮಾಡ್ತಾರೆ. ಆಮೇಲೆ ಹೌಸ್ ಹೋಲ್ಡಲ್ಲಿ ಇವಾಗ ತುಂಬ ಬಿಫೋರ್ ಇವಾಗ ಅವ್ರಿಗೆ ಸ್ಟಿಚಿಂಗ್ ನಾಲೆಡ್ಜ್ ಇರಲ್ಲ, ಕಟಿಂಗ್ ನಾಲೆಡ್ಜ್ ಇರಲ್ಲ. ಬೊಟಿಕ್ ನಂಗೆ ಸ್ಟಿಚಿಂಗ್ ಕಟಿಂಗ್ ಗೊತ್ತಿಲ್ಲ, ಓನ್ಲಿ ಎಂಬ್ರಾಯ್ಡ್ರಿ ಮಾಡೋರು ಇದ್ದಾರೆ. ಬರೀ ಎಂಬ್ರಾಯ್ಡ್ರಿ ಮಾತ್ರ ಮಾಡ್ಕೊಂಡು ಮನೇನೆ ನೋಡ್ಕೊಂಡು ಮಾಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಈ ಎಂಬ್ರಾಯ್ಡ್ರಿ ರನ್ ಮಾಡ್ಬೇಕಂದ್ರೆ ಕೆಲವೊಬ್ರು ಕೇಳ್ತಾರೆ, ನಂಗೆ ಕಟಿಂಗ್ ಗೊತ್ತಿರ್ಬೇಕಾ, ಸ್ಟಿಚಿಂಗ್ ನಾಲೆಡ್ಜ್ ಇರಬೇಕಾ, ನನಗೆ ಮಾರ್ಕಿಂಗ್ ಗೊತ್ತಿಲ್ಲ ಅಂತ. ಸೊ ವಿತೌಟ್ ಝೀರೋ ನಾಲೆಡ್ಜು, ಯಾವುದೇ ಎಜುಕೇಷನ್ ಇಲ್ಲದೆ ಇದ್ರೂ ಅವ್ರು ಇದರಲ್ಲಿ ಆಪ್ರೇಟ್ ಮಾಡ್ಬೋದು. ಏನಕ್ಕಂದ್ರೆ ಜಸ್ಟ್ ಆಂಡ್ರಾಯ್ಡ್ ಮೊಬೈಲ್ ಹೆಂಗೆ ಯೂಸ್ ಮಾಡ್ತೀವೋ, ಈಗ ಬೇಸಿಕ್ಕಿಂದ ನಾವು ಆಂಡ್ರಾಯ್ಡ್ಗೆ ಹೆಂಗೆ ಮೂವ್ ಆಗಿದ್ದೀವೋ ಅದೇ ಥರ ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡೋಕ್ಕೆ ಬಂದರೆ ಸಾಕು, ಈ ಮಷಿನ್ ಆಪ್ರೇಟ್ ಮಾಡ್ಬೋದು. ಅದಕ್ಕಿಂತ ಬ್ಯಾಕ್ ಸಪೋರ್ಟ್ ಅವ್ರಿಗೆ ಟ್ರೈನಿಂಗ್ ನಾವು ಕೊಡ್ತೀವಿ. ಏನೇ ಡೌಟ್ ಇದ್ರೂ ಅವ್ರಿಗೆ ಹೇಳ್ಕೊಡ್ತೀವಿ. ವಿಡಿಯೋ ಕಾಲ್ ಸಪೋರ್ಟ್ ಇರುತ್ತೆ, ಅದರಲ್ಲೂ ನಾವು ಹೇಳ್ಕೊಡ್ತೀವಿ ಅವ್ರಿಗೆ. ಏನು ನಮ್ಗೆ ಗೊತ್ತಿಲ್ಲದೆ ಇದ್ರೂ ಇದನ್ನ ತಗೊಂಡು ಅವ್ರು ಆರಾಮಾಗಿ ರನ್ ಮಾಡ್ಬೋದು. ಅದಕ್ಕೆ ಸಪೋರ್ಟಿವ್ ಆಗಿ ನಾವಿರ್ತೀವಿ, ನಾವು ಹೇಳ್ಕೊಡ್ತಾ ಇರ್ತೀವಿ. ಆಮೇಲೆ ಇದಕ್ಕೆ ಡಿಸೈನ್ಸ್ಗಳು ನಾವೇ ಡೆವಲಪ್ ಮಾಡಿ ಕೊಟ್ಟಿರ್ತೀವಿ. ಪ್ರತಿಯೊಂದು ಡಿಸೈನ್ ನಾವೇ ಡೆವಲಪ್ ಮಾಡಿ ವಿತ್ ಕ್ಯಾಟ್ಲಾಗ್ಸ್, ಅಲಾಂಗ್ ವಿತ್ 5 ಕ್ಯಾಟ್ಲಾಗ್ ಬುಕ್ಸ್ ಅವ್ರಿಗೆ ನಾವು ಆಕ್ಸೆಸರೀಸ್, ಫ್ರೀ ಆಕ್ಸೆಸರೀಸ್ ಇದೆ, ಅದು ಕೊಡ್ತಾ ಇದ್ದೀವಿ. ಅದು ಲಿಸ್ಟ್ ನಿಮಗೆ ಕಳಿಸ್ಕೊಡ್ತೀನಿ. ಆ ಫ್ರೀ ಆಕ್ಸೆಸರೀಸ್ ಜೊತೆ 5 ಕ್ಯಾಟ್ಲಾಗ್ ಬುಕ್ಸ್ ಕೊಟ್ಟಿರ್ತೀವಿ. ಆಮೇಲೆ ಯಾವುದೇ ಡಿಸೈನ್ ತಗೊಂಡ್ರು ಅವ್ರಿಗೆ ಕಸ್ಟಮೈಸೇಷನ್ ಇರುತ್ತೆ. ನಾವು ಅರೌಂಡ್ ಒಂದು 7000 ಡಿಸೈನ್ಸ್ ಕೊಟ್ಟಿರ್ತೀವಿ. ಅದಲ್ಲದೆ ಬೇರೆ ಡಿಸೈನ್ಸ್ ಬೇಕು ಅಂತಂದ್ರೂ ಅವ್ರು ನಮಗೆ ಕಳಿಸಿದ್ರೆ ಕಸ್ಟಮೈಸೇಷನ್ ಡಿಸೈನ್ ಇರುತ್ತೆ. ಅವ್ರ ಇಮೇಜ್ ಕಳಿಸಿದ್ರೆ ನಾವು ಅದನ್ನ ಡಿಸೈನ್ ಕನ್ವರ್ಟ್ ಮಾಡಿ ಕಳಿಸ್ತೀವಿ. ಓಕೆ. ಅದಕ್ಕಿಂತ ಇಷ್ಟು ಅಂತ ಏನೋ ಚಾರ್ಜಸ್? ಅದಕ್ಕೆ ಚಾರ್ಜಸ್ ಇರುತ್ತೆ. ಇಲ್ಲ ಅವ್ರಿಗೆ ಇಂಟ್ರೆಸ್ಟೆಡ್ ಆಗಿದೆ, ನಾನೇ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊತೀನಿ, ಕಲಿತೀನಿ ಅಂತಂದರೆ ಆನ್ಲೈನ್, ಆಫ್ಲೈನ್ ಕ್ಲಾಸಸ್ ಇರುತ್ತೆ. ಸೊ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಕಸ್ಟಮೈಸೇಷನ್ ಮಾಡಬೇಕು ಅಂದರೆ ಇಲ್ಲಿ ಬಂದರೆ ಅವ್ರಿಗೆ ಆನ್ಲೈನ್, ಆಫ್ಲೈನ್ ಟ್ರೈನಿಂಗ್ ಕ್ಲಾಸಸ್ ಇರುತ್ತೆ, ತಗೋಬೋದು. ಓಕೆ. ಈ ಕ್ಲಾಸಸ್ ಕೂಡ ಇರುತ್ತೆ. ಓಕೆ. ಎಷ್ಟು ದಿನದ ಕೋರ್ಸ್ ಅಥವಾ ಏನು? ಜಸ್ಟ್ ಒಂದು 15 to 20 ಡೇಸ್ ಕೋರ್ಸಸ್ ಇರುತ್ತೆ. ಅಷ್ಟರೊಳಗಡೆ ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ಲಿ ಅವರೇ ಡೆವಲಪ್ ಮಾಡಿ, ಅವರು ಮಷಿನ್ ಕಾಪಿ ಮಾಡಿ, ಅವರೇ ಓನ್ ಡಿಸೈನರ್ ಆಗಿ ಡೆವಲಪ್ ಮಾಡ್ಬೋದು. ಅದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ಓಕೆ. ಇನ್ನು ಫ್ಯೂಚರ್ ಅಂತ ಬಂದರೆ ಅಂದರೆ ಇವಾಗ ಇನ್ವೆಸ್ಟ್ ಮಾಡಿದೆ, ಸೊ ಈ ಮಿಷಿನ್ನ ಪರ್ಚೇಸ್ ಕೂಡ ಮಾಡಿದೆ. ಇನ್ನು ಬಿಸ್ನೆಸ್ ಅಂತ ಮ್ಯಾಟ್ರ್ ಬಂದಾಗ ಸೊ ಹೇಗಿದೆ ಮೇಡಮ್? ಮಾರ್ಕೆಟ್ ಹೇಗಿದೆ? ಸೊ ಇದು ಬಂದ್ಬಿಟ್ಟು ನಮಗೆ ನೆವರ್ ಎಂಡೆಡ್ ಟ್ರೆಂಡ್ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮಗೆ ಯೂಶ್ವಲಿ ಏನಿಲ್ಲ ಅಂದರೆ ನಮಗೆ ಟ್ರೆಂಡಿ ಆಗಿರೋ ಕ್ಲಾತ್ಸ್ ಬೇಕೇ ಬೇಕು ಡೈಲಿ ಕ್ಯಾಶುವಲ್ ವೇರ್ಗೆ. ಸೊ ಏನಕ್ಕೆ ಅಂದರೆ ಇವಾಗ ಬ್ಲೌಸ್ ರನ್ ಆಗ್ತಿದೆ, ನೆಕ್ಸ್ಟ್ 2 ಮಂತ್ಸ್ಗೆ ಲೋಗೋಸ್ಗಳು ಬರುತ್ತೆ, ಯೂನಿಫಾರ್ಮ್ಸ್ ಲೋಗೋಸ್, ಆ ಥರ ಸೀಸನ್ ವೈಸು ಅವರು ಕಸ್ಟಮರ್ ಕ್ಯಾಚ್ ಮಾಡಬೇಕು. ಸೊ ಏನು ಟ್ರೆಂಡ್ ಇದೆ, ಯಾವ ಥರ ಬೇಕು, ಅವ್ರಿಗೆ ಕಸ್ಟಮೈಸೇಷನ್ ಪ್ರಾಬ್ಲಮ್ ನಮ್ಮಲ್ಲಿ ಬರೋಲ್ಲ. ಏನಕ್ಕೆ ಡಿಸೈನ್ ನಾವು ಡೆವಲಪ್ ಮಾಡಿ ಕೊಡ್ತಾ ಇರ್ತೀವಿ. ಏನೇ ಬೇಕು ಅಂದರೆ ಅವರು ಏನು ಲೇಟೆಸ್ಟ್ ಟ್ರೆಂಡ್ ಬರುತ್ತೆ ಅದೇ ಥರ ಕನ್ವರ್ಟ್ ಆಗ್ತಾ ಅವರು ಬ್ಲೌಸ್ ಬಿಟ್ಟು ಕುರ್ತಾಗೆ ಹೋಗಬೇಕು, ಕುರ್ತಾ ಬ್ಲೌಸ್ ಸೀಸನ್ ಇಲ್ಲಾಂದ್ರೆ ಕುರ್ತಾ, ಅದು ಬಿಟ್ಟರೆ ಪಲ್ಲು ಎಂಬ್ರಾಯ್ಡ್ರಿ ಇಲ್ಲ ಪಾಕೆಟ್ ಎಂಬ್ರಾಯ್ಡ್ರಿ ಆ ಥರ. ಈಗ ಫೋಟೋ ಫ್ರೇಮ್ಸ್ ಮಾಡ್ಬೋದು, ಗಿಫ್ಟಿಂಗ್ ಪರ್ಪಸ್ಗೆ ಬಂದರೆ ಫೋಟೋ ಫ್ರೇಮ್ಸ್ಗಳು ಮಾಡ್ಬೋದು. ಆ ಥರ ಮಲ್ಟಿ ಆಪ್ಷನ್ಸ್ ಇರುತ್ತೆ. ಸೊ ನಾವು ಯಾವುದೇ ಟ್ರೆಂಡ್ ಬಂದರೂ ಅದನ್ನ ಇಂಟು ಎಂಬ್ರಾಯ್ಡ್ರಿ ನಾವು ಕನ್ವರ್ಟ್ ಮಾಡ್ಬೋದು. ಮೇನು ಅವರು ಜಸ್ಟ್ ಒಂದು ಟೈಲರ್ ಆರ್ಡರ್ಸ್, ಒಂದು 2 ಟೈಲರ್ಸ್ ಆರ್ಡರ್ಸ್ ತೊಗೊಂಡ್ರು ಅವರು ಆರಾಮಾಗಿ ಮಾಡ್ಬೋದು. ಪರ್ ಡೇ 3 to 4 ಬ್ಲೌಸಸ್ ಆರಾಮಾಗಿ ಮಾಡ್ತಾ ಇದ್ದಾರೆ ಆಲ್ರೆಡಿ ಕಸ್ಟಮರು. 12 hours 14 hours ಮ್ಯಾಕ್ಸಿಮಮ್ 12 hours ಅಂತೂ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಅವರೇ ಹೇಳ್ಕೊಂಡಿದ್ದಾರೆ, ನಮಗೆ ತೊಂದರೆ ಇಲ್ಲ, ಮಾಡ್ತಾರೆ. ಹೆವಿ ಡ್ಯೂಟಿ ಮಷಿನ್ಸ್ ಇರುತ್ತೆ. ಸೊ ಒಂದು ಭಯ ಏನಕ್ಕೆ ಅಂದರೆ ಅವ್ರಿಗೆ ಅಮೌಂಟು. ಸೊ ಇವಾಗ ಆ ಅಮೌಂಟು ಭಯ ಬೇಡ ಅಂತ ನಾವು ಲೆಸ್ ಪ್ರೈಸಲ್ಲಿ TTD ಸ್ಟಾರ್ಟ್ ಮಾಡಿದ್ದೀವಿ. ಸೊ ಲೋ ಬಜೆಟಿಂದನೂ ಸ್ಟಾರ್ಟ್ ಆಗುತ್ತೆ, ಅದರಲ್ಲೂ ಅವೈಲಬಿಲಿಟಿ ಅವ್ರಿಗಿದೆ. ಸೊ ಯಾವುದೇ ಬೇಕು ಅಂದರೂ ನಾನು ಅವ್ರಿಗೆ ಸಜೆಸ್ಟ್ ಮಾಡೋದು ಫಸ್ಟು ನಮ್ಮ ಶೋರೂಮ್ ವಿಸಿಟ್ ಮಾಡಿ, ಎಲ್ಲ ಮಷಿನ್ಸ್ ಇರುತ್ತೆ, ಎಲ್ಲ ಥರ ಮಾಡೆಲ್ಸ್ ಇರುತ್ತೆ. ಯಾವುದೇ ಮಿಷಿನ್ ತೊಗೊಂಡ್ರು ಅವ್ರಿಗೆ ಡೆಮೋನ್ಸ್ಟ್ರೇಷನ್ ಇರುತ್ತೆ. ಚಿಕ್ಕ ಮಿಷಿನಿಂದ ಹಿಡಿದು ಎಂಬ್ರಾಯ್ಡ್ರಿ ಮಿಷಿನ್ವರೆಗೂ ಫಸ್ಟ್ ಡೆಮೋ ತೊಗೊಂಡು ಅವರು ನಮ್ಮ ಹತ್ರ ಡಿಸ್ಕಸ್ ಮಾಡಿದ್ರೆ ಅವ್ರು ಏನು ಪರ್ಪಸ್ ನೋಡ್ತಾ ಇದ್ದಾರೆ, ಯಾವ ಮಿಷಿನ್ ಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ಅವ್ರಿಗೆ ನಾವು ಗೈಡ್ ಮಾಡ್ತೀವಿ. ಸೊ ಅವ್ರಿಗೆ ನಮ್ಮ ಬಜೆಟ್ ಪ್ರಾಬ್ಲಮ್ ಇದೆ, ಈ ಥರ ಅಂದ್ರೂ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ಬೋದು. ಯಾಕೆಂದರೆ EMI ಆಪ್ಷನ್ಸ್ ಇದೆ. ಸೊ ಹಾಗಾಗಿ ಇಲ್ಲಿಗೆ ಬಂದು ಅವರು ಡೆಮೋ ತೊಗೊಂಡ್ರೆ ಅವ್ರಿಗೊಂದು
ಫ್ರೀ ಆಗಿ ಇರುತ್ತೆ ಡೆಮೋ ಎಲ್ಲ, ಬಂದು ತೊಗೊಂಡ್ರೆ ಈಸಿ ಆಗುತ್ತೆ. ಓಕೆ. ಮತ್ತಿನ್ನು ಪವರ್ ಕನೆಕ್ಷನ್ ಅಂತ ಬಂದಾಗ ಇದಕ್ಕೇನಾದರೂ ಹೆವಿ ಡ್ಯೂಟಿ ಪವರ್ ಏನಾದ್ರು ಬೇಕಾಗತ್ತಾ ಅಥವಾ ಲೈಕ್ ನಾರ್ಮಲ್ ಕನೆಕ್ಷನ್? ಇಲ್ಲ, ನಾರ್ಮಲ್ 220 ವೋಲ್ಟ್ಸ್ಗೆ ರನ್ ಆಗುತ್ತೆ. ಸೊ ಇದು 5Gಲಿ ಅದೇ ಹೇಳಿದ್ನಲ್ಲ, 220 ಇದು ಬಿಲ್ಟ್ ಇನ್ ವೋಲ್ಟೇಜ್ ಪ್ರೊಟೆಕ್ಷನ್ ಇದೆ. ಸೊ ಏನೇ ನಾರ್ಮಲ್ ವೋಲ್ಟೇಜ್ ಹೈ ವೋಲ್ಟೇಜ್ ಬಂದರೆ ಆಟೋಮೆಟಿಕ್ ಮಿಷಿನ್ ಆಫ್ ಆಗಿಬಿಡುತ್ತೆ. ಹೈ ವೋಲ್ಟೇಜ್ ಬಂದರೆ ಲೋ ವೋಲ್ಟೇಜ್ ಆದರೂ ಮಿಷಿನ್ ಆಫ್ ಆಗುತ್ತೆ. ನಾರ್ಮಲ್ ಏನು ಪವರ್ ರೇಂಜ್ ಇದೆ 220 ವೋಲ್ಟ್ಸ್ ಬಂದಾಗ ಆಟೋಮೆಟಿಕ್ ಮಿಷಿನ್ ಆನ್ ಆಗುತ್ತೆ. ಸೊ ಆನ್ ಆಗುತ್ತೆ, ಸ್ಟಾರ್ಟ್ ಆಗಲ್ಲ. ನಾವು ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್. ಸೊ ಆ ಥರ ಏನೇ ಪ್ರಾಬ್ಲಮ್ ಇಶ್ಯೂ ಇದ್ದರೆ ಇದು ಅವಾಯ್ಡ್ ಮಾಡುತ್ತೆ ನಮಗೆ. ಅಂದರೆ ಯಾವ ಥರ ಡಿಸೈನ್ಸ್ ಏನೋ ಡೆಮೋ ಏನೋ ಇದೆಯಾ ಮೇಡಮ್? ಸ್ಯಾಂಪಲ್ಸ್ ಇದೆ, ತೋರಿಸ್ತೀನಿ. ಸ್ಯಾಂಪಲ್ಸ್ ನೀವೇ ಕೇಳಿದ್ರಲ್ವ ಆವಾಗಲೇ ಯಾವ ಫ್ಯಾಬ್ರಿಕಲ್ಲಿ ಮಾಡೋದು. ಇದು ನೋಡಿ, ತಿನ್ನು ಫ್ಯಾಬ್ರಿಕ್, ತುಂಬ ಲೆನಿನ್ ಮೆಟೀರಿಯಲಲ್ಲಿ ಮಾಡಿರೋದು. ಸೊ ಎನಿ ಕೈಂಡ್ ಆಫ್ ಫ್ಯಾಬ್ರಿಕ್, ಎನಿ ಎಂಬ್ರಾಯ್ಡ್ರಿ ಯಾವುದ್ರಲ್ಲಾದರೂ ನಾವು ಮಾಡ್ತಾ ಹೋಗ್ಬೋದು. ಇದು ಬಂದ್ಬಿಟ್ಟು ಆರ್ಗನ್ಸಾ ಮೆಟೀರಿಯಲ್ ಮಾಡಿರೋದು, ಫುಲ್ಲು ಡಿಸೈನರ್ ವೇರು ಆರ್ಗನ್ಸಾ ಫ್ಯಾಬ್ರಿಕ್ ಮಾಡಿರೋದು. ದೆನ್ ಇದು ಬಂದ್ಬಿಟ್ಟು ನಿಮಗೆ ನೆಟ್ಟೆಡ್. ಇದು ಅಟ್ಯಾಚ್ಮೆಂಟ್ಸ್ ಬಂದರೆ ಇದು ಕಾರ್ಡಿಂಗು ಸೀಕ್ವೆನ್ಸ್ ಬರುತ್ತೆ. ಇದು ಬೀಟ್ಸ್ ಎಂಬ್ರಾಯ್ಡ್ರಿ ಬರುತ್ತೆ. ಹೌದು. ಲೇಟೆಸ್ಟ್ ಆಗಿ ಇವಾಗ ಲೂಪಿಂಗ್ ಡಿವೈಸ್ ಅಂತ ಬಂದಿದೆ. ಇದು ಬಂದ್ಬಿಟ್ಟು ಲೇಟೆಸ್ಟ್ ಎಂಬ್ರಾಯ್ಡ್ರಿ. ಇದು ಬಂದು 5Gಲೇ ಆಗುತ್ತೆ? 5Gಲೇ ಆಗುತ್ತೆ. ಮತ್ತೆ ಇದರಲ್ಲೂ ಆಗುತ್ತೆ ಮೇಡಮ್? ಅದರಲ್ಲೂ ಆಗುತ್ತೆ. TTD ಆರ್ 5G ಬೋತಲ್ಲಿ ಎನಿ ಡಿವೈಸ್ ನೀವು ಅಟ್ಯಾಚ್ ಮಾಡ್ಕೋಬೋದು. ಇದು ಲೇಟೆಸ್ಟ್ ಡಿವೈಸ್, ಲೂಪಿಂಗ್ ಡಿವೈಸ್ ಅಂತ. ತುಂಬ ಈಕ್ವಲ್ ಟು ಹ್ಯಾಂಡ್ ವರ್ಕ್, ಮಗಮ್ ವರ್ಕ್ ಎಫೆಕ್ಟಿಗೆ ಇದು ಚೆನ್ನಾಗಿ ಬರುತ್ತೆ ಡಿಸೈನ್ಸ್ಗಳೆಲ್ಲ. ಕರೆಕ್ಟ್. ನಾನು ಅದನ್ನು ಕೇಳೋಣ ಅನ್ಕೊಂಡೆ. ಇವಾಗ ಎಂಬ್ರಾಯ್ಡ್ರಿ ಅಂತ ಬಂದಾಗ ಎಷ್ಟು ಜನ ಬೈ ಹ್ಯಾಂಡಲ್ಲೂ ಮಾಡ್ತಿದ್ದಾರೆ? ಇವಾಗ ಪ್ರತಿಯೊಂದು ನಾವು ಮ್ಯಾನ್ ಮೇಲೆ ಡಿಪೆಂಡಬಲ್ ಆದರೆ ಕೆಲಸಗಳು ತುಂಬ ಲೇಟ್ ಆಗುತ್ತೆ. ಇವಾಗ ನಮ್ಮ ಕಸ್ಟಮರ್ಸ್ ಯಾವ ಥರ ಇದ್ದಾನೆ, ಇವಾಗ ಕೊಟ್ಟರೆ ಇನ್ನೊಂದು ಅವರ್ಗೆ ಬೇಕು ಅವ್ರಿಗೆ ರೆಡಿ. ಸೊ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಬಂದಾಗ ಸಿಂಪಲ್ ಡಿಸೈನ್ಸ್ ಮಾಡ್ತೀವಿ ಅಂದ್ರೆ 2 hours 3 hours ಅಲ್ಲಿ ಡಿಸೈನ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ಫಿನಿಶಿಂಗ್ ಇದೆ. ಮ್ಯಾನ್ಯುವಲ್ ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಹೋದಾಗ ಏನಾಗುತ್ತೆ, ಸ್ವಲ್ಪ ವೇರಿಯೇಷನ್ ಬರುತ್ತೆ. ನಮಗೆ ದೂರದಿಂದ ನೋಡಿದಾಗ ಯಾವುದು ವೇರಿಯೇಷನ್ ಗೊತ್ತಾಗಲ್ಲ. ಹತ್ತಿರದಿಂದ ನೋಡಿದಾಗ ಒಂದು ಸೈಡ್ ದೊಡ್ಡದು, ಒಂದು ಸೈಡ್ ಚಿಕ್ಕದು, ಇಲ್ಲ ಏನೋ ವೇರಿಯೇಷನ್ ಇರುತ್ತೆ. ಬಟ್ ಕಂಪ್ಯೂಟರೈಸ್ಡ್ ಆ ಥರ ಬರಲ್ಲ. ಎಕ್ಸಾಕ್ಟ್ ಏನು ಬರುತ್ತೆ ಅದೇ ಡಿಜಿಟೈಸಿಂಗ್ ಇರುತ್ತೆ. ಡಿಜಿಟಲ್ ಆಗಿರೋದ್ರಿಂದ ಫಿನಿಶಿಂಗ್ ಇಂಪಾರ್ಟೆಂಟ್, ಫಿನಿಶಿಂಗ್ ಇರುತ್ತೆ. ಆಮೇಲೆ ಬಂದ್ಬಿಟ್ಟು ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಾಡಿರೋದು ಅವರು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು. ಡೆಲಿಕೇಟೆಡ್ ಆಗಿ ಯೂಸ್ ಮಾಡಬೇಕು ಅನ್ನೋ ಥರ ಇರಲ್ಲ. ಈಗ ಹ್ಯಾಂಡ್ ವರ್ಕಲ್ಲಿ ಮಾಡಿರೋದು ತುಂಬ ಡೆಲಿಕೇಟೆಡ್, ವಾಶ್ ಮಾಡೋಕ್ಕಾಗಲ್ಲ. ಅದನ್ನು ತುಂಬ ಸೂಕ್ಷ್ಮವಾಗಿ ಅವರು ಕಾಪಾಡ್ಕೋಬೇಕಾಗತ್ತೆ. ಸೊ ಅದರಿಂದ ಅವ್ರಿಗೆ ಹರ್ಟ್ ಆಗುತ್ತೆ. ಸ್ಯಾರೀಸು, ಹೇರ್ಸ್ಗೆ ತುಂಬ ಹರ್ಟ್ ಆಗ್ತದೆ. ಆದರೂ ಅವಾಯ್ಡ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ಬಟ್ ನಮ್ಮ ಕಂಪ್ಯೂಟರೈಸ್ ಎಂಬ್ರಾಯ್ಡ್ರಿಲಿ ಆ ಥರ ಇಶ್ಯೂ ಬರಲ್ಲ. ಸೊ ಆರಾಮಾಗಿ ಯೂಸ್ ಮಾಡ್ಬೋದು. ವಾಷಬಲ್ ಇರುತ್ತೆ. ಎಷ್ಟೇ ವರ್ಷ ಆದ್ರೂ ಡಿಸೈನ್ ಕ್ವಾಲಿಟಿ ವೇಸ್ಟ್ ಆಗಲ್ಲ. ಅವ್ರು ವಾಷಬಲ್ ಆಗಿ ಮಾಡ್ಕೊಂಡು ರಫ್ ಆ್ಯಂಡ್ ಟಫ್ ಆಗಿ ವಿತೌಟ್ ಎನಿ ಇರಿಟೇಷನ್ ಯೂಸ್ ಮಾಡ್ಕೋಬೋದು. ಆಮೇಲೆ ಇದರಲ್ಲಿ ಏನಂದ್ರೆ ಇದು ಲಾಕ್ ಸ್ಟಿಚ್ ಬರೋದ್ರಿಂದ ಡಿಸೈನ್ ಒಂದು ದಾರ ಹೇಳಿದ್ರೆ ಮೇಲೆ ಬರಲ್ಲ. ಡಿಸೈನ್ಸ್ ಲಾಕ್ ಸ್ಟಿಚ್ ಇರುತ್ತೆ. ಸೊ ಅದನ್ನು ಅವರು ಮಾಡ್ಕೊಂಡು ಹೋಗ್ಬೋದು ಆ ಥರ. ಮತ್ತೇನ ಮಿಷಿನ್ ಆಗಿರೋದ್ರಿಂದ ಸ್ವಲ್ಪ ಬೇಗನೂ ಸಿಗುತ್ತೆ. ಬೇಗ ಸಿಗುತ್ತೆ. ಅವ್ರು ಕೇಳೋ ಥರ 1 hour 2 hours ಅಲ್ಲಿ, ಇಲ್ಲ ಬೆಳಗ್ಗೆ ಕೊಟ್ಟರೆ ಸಂಜೆಗೆ ವಿತ್ ಸ್ಟಿಚಿಂಗ್ ಕೊಡ್ತೀನಿ ಅಂದ್ರೂ ಮಾಡ್ಕೊಡ್ಬೋದು. ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಬೇಕಂದ್ರೆ ಲೈಕ್ ಥ್ರೆಡ್, ಕ್ಯಾನ್ವಸ್, ಮಿರರ್ಸ್ ಆ ಥರ ಬೇಕಂದ್ರೂ ಅವೈಲಬಿಲಿಟಿ ಇರುತ್ತೆ. ಡಿಸೈನ್ ಕ್ಯಾಟ್ಲಾಗ್ಸ್ ಬೇಕಂದ್ರೆ ಡಿಸೈನ್ ಕ್ಯಾಟ್ಲಾಗ್ ಬುಕ್ ಸಿಗುತ್ತೆ. ಸ್ಪೇರ್ಸ್ ಬೇಕಂದ್ರೆ ಸ್ಪೇರ್ಸ್ ಅವೈಲಬಲ್ ಇದೆ. ಪ್ರತಿಯೊಂದು ಅವೈಲಬಿಲಿಟಿ ಇದೆ. ಇದರಲ್ಲಿ TTD ಅಲ್ಲಿ ನಮ್ದು ಬೇಸಿಕ್ ಮಾಡಲ್ 2,80,000 ಸ್ಟಾರ್ಟ್ ಆಗುತ್ತೆ. ಸೊ ಬಿಫೋರು ಯಾವುದೇ ಮಾಡಲಲ್ಲಿ ನೋಡಿದ್ರೆ ನಿಮಗೆ ಬ್ಯಾಕು ಮಾತ್ರ ಆಗ್ತಾ ಇತ್ತು ಬೇಸಿಕ್ ಮಾಡಲಲ್ಲಿ. ಇದರಲ್ಲೇ ಬ್ಯಾಕು ಫ್ರಂಟು ಒಟ್ಟಿಗೆ ಮಾಡ್ಕೋಬೋದು ನಾವು. ಸೊ ಲೆಸ್ ಬಡ್ಜೆಟಲ್ಲಿ 2 ವರ್ಕ್ ಮಾಡ್ಕೋಬೋದು. ಬ್ಯಾಕು ಫ್ರಂಟು ವರ್ಕ್ ಆಗುತ್ತೆ ಇದರಲ್ಲಿ. ಸೊ ಆ ಫ್ರೇಮ್ ಇದು ಸೆಟ್ ಆಗುತ್ತೆ. ಒಂದೇ ಫ್ರೇಮಲ್ಲೇ ಬ್ಯಾಕು ಫ್ರಂಟು ಮಾಡ್ಕೋಬೋದು ನಾವು. ಬಿಫೋರ್ ಮಾಡಲ್ ಅದು ಅವೈಲಬಿಲಿಟಿ ಇರಲಿಲ್ಲ. ಬಟ್ ಇದರಲ್ಲಿ ನಾವು ಅದನ್ನು ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ಫೈನ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.